ಶತಾಯಗತಾಯ ಚಾಮರಾಜನಗರವನ್ನ ಗೆಲ್ಲಲೇಬೇಕು ಅಂಥೇಳಿ ಸಚಿವ ಎಚ್.ಸಿ. ಮಹದೇವಪ್ಪ ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತಾ ಇದೆ. ನಿನ್ನೆ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನಾವು ಪರಸ್ಪರ ರಾಜಕೀಯ ಎದುರಾಳಿಗಳೇ ಹೊರತು ಶತ್ರುಗಳಲ್ಲ. ರಾಜಕೀಯ ಚರ್ಚೆಯನ್ನ ನಾವು ಮಾಡಿಲ್ಲ, ಮಾರ್ಗದರ್ಶನವನ್ನ ಕೇಳಿದ್ದೇವೆ. ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನ ಒಪ್ಪಿಕೊಂಡು ಬರೋರಿಗೆ ಕಾಂಗ್ರೆಸ್ ಬಾಗಿಲು ಯಾವಾಗಲೂ ಕೂಡ ತೆರೆದಿರುತ್ತೆ. ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಶ್ರೀನಿವಾಸ್ ಪ್ರಸಾದ್ ಅವರು ಸ್ವಯಂ ಪ್ರೇರಿತವಾಗಿ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರ ಅಳಿಯನಿಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಇದ್ಯಾವುದೂ ಕೂಡ ಫಲಪ್ರದವಾಗಿಲ್ಲ. ಹಾಗಾಗಿ ನಿನ್ನೆ ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಪರಸ್ಪರ ರಾಜಕೀಯ ಎದುರಾಳಿಗಳೇ ಹೊರತು ಶತ್ರುಗಳಲ್ಲ. ನಮ್ಮನ್ನು ಅವರು ಸೋಲಿಸಿದ್ದಾರೆ, ನಾವು ಅವರು ಸೋಲಿಸಿದ್ದೀವಿ. ಅದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು. ಅದನ್ನು ನಾವು ಸೀರಿಯಸ್ ಆಗಿ ಅವರು ತಗೊಳ್ಳಲ್ಲ, ನಾವು ತಗೊಳ್ಳಿಲ್ಲ. ಹೀಗಾಗಿ ಅವರೊಬ್ಬ ಮುತ್ಸದ್ದಿಯಾಗಿ ಅವರು ನಂಬಿದಂಥ ಸಿದ್ಧಾಂತದಲ್ಲಿ ರಾಜಿ ಆಗ್ದೇನೆ ಕಾಲಕ್ಕೆ ಬದಲಾವಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಆಚೆ ಈಚೆ ಹೋಗಿದ್ರು ಅವರು ಸಿದ್ಧಾಂತವನ್ನು ಇಟ್ಕೊಂಡು 50 ವರ್ಷ ಅದನ್ನು ಬಿಟ್ಟು ರಾಜಕೀಯವನ್ನು ನಾವು ಚರ್ಚೆ ಮಾಡಿದೆವು. ಅವು ನನಗೆ ಗೊತ್ತಿಲ್ಲ. ಇದು ಅದು ಯಾವುದೂ ಚರ್ಚೆ ಆಗಿಲ್ಲ, ರಾಜಕೀಯ ಚರ್ಚೆ ಆಗಲಿಲ್ಲ. ಸೌಜನ್ಯದ ಭೇಟಿ ಮತ್ತು ಅವರ 50 ವರ್ಷ ಸುದೀರ್ಘ ರಾಜಕೀಯ ಸೇವೆ ಮತ್ತು ಕೊಡುಗೆಯನ್ನು ಸ್ಮರಣೆ ಮಾಡೋದ್ರ ಜೊತೆಗೆ ಅವರು ಕಾಲಕ್ಕೆ ಪಕ್ಷಾತೀತವಾಗಿ ಸಲಹೆ ಕೊಡೋದಕ್ಕೆ, ಇಂಟರ್ಫಿಯರ್ ಆಗಿ ತಪ್ಪು ಸರಿಗಳನ್ನು ಹೇಳೋದಕ್ಕೆ, ಈ ಕಾಲದಲ್ಲಿ ರಾಜಕೀಯದಲ್ಲಿ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬರೋಂಥವ್ರು ಭಾಳ ಜನ ಇದ್ದಾರೆ. ಸಾರ್ವಜನಿಕ ಹಿತಕ್ಕೆ ಬರತಕ್ಕಂಥ ಜನ ಕಡಿಮೆ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಮಾರ್ಗದರ್ಶನ ಏನು ಮಾಡಬೇಕು? ರಾಜಕೀಯ ಚರ್ಚೆನೇ ಮಾಡಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಜ್ಯದ ಹಿರಿಯ ಮುಖಂಡರಲ್ಲಿ ಒಬ್ಬರು. 50 ವರ್ಷಗಳ ಸುದೀರ್ಘವಾದಂಥ ಚುನಾವಣಾ ರಾಜಕೀಯದಲ್ಲಿ ಇದ್ದವರು, ಏಳು ಬೀಳುಗಳನ್ನು ಕಂಡವರು, ಹೋರಾಟ ಮಾಡ್ತಾ ಕಾಲಕ್ಕೆ ಧ್ವನಿ ಮಾಡ್ತಾ ಸಿದ್ಧಾಂತನ ಇಟ್ಕೊಂಡು ಮಾಡೋರು. 50 ವರ್ಷ ಸಾರ್ವಜನಿಕ ತುಂಬಿದ ಮೇಲೆ ಅವರು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿ ಸಭೆ ಮಾಡಿ ಘೋಷಣೆ ಮಾಡಿದರು. ಒಬ್ಬ ಹಿರಿಯ ಮುತ್ಸದ್ದಿ 50 ವರ್ಷಗಳ ಒಂದು ಸೇವೆ ಮಾಡಿರ್ತಕ್ಕಂಥದ್ದು ತಮಾಷೆ ವಿಷಯ ಅಲ್ಲ.